ಈ ಮೂರು ಮಹಿಳೆಯರು, ಯುವ ಮಹಿಳೆಯರು, ಯಂಗ್ ಲೇಡೀಸ್. ಚೇರ್ ತರಿಸಿ ಮೂರಿದೆ ಆ್ಯಕ್ಚುಲಾಗಿ. ಜನ ಅನಿತಾ ಮತ್ತು ಗಾಂಧಿ. ಬನ್ನಿ, ಕುರ್ಚಿ ಇದೆ ಅಲ್ಲಿ, ಬನ್ನಿ. ದೇರ್ ಆರ್ ಚೇರ್ಸ್ ಹಿಯರ್. तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे. ओम शांति शांति शांति. ನಮ್ಮೆಲ್ಲರ ಆರೋಗ್ಯದ ವಿಷಯವಾಗಿ ಆಲೋಚನೆ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಎದೆಯಿಂದ ಮೇಲಿರುವುದೆಲ್ಲ ಸರಿ ಇದೆ, ಆದರೆ ಎದೆಯ ಕೆಳಗೆ ಸರಿ ಇಲ್ಲ ಅಂತ ಇಟ್ಕೊಳ್ಳಿ. ಕಾಲುಗಳೆಲ್ಲ ಪರವಾಗಿಲ್ವಾ? ಯಾರಿಗಾದರೂ ಹಾಗಿದ್ದರೆ ಚೆನ್ನಾಗಿರುತ್ತಾ? ಹಾಗಾದರೆ ಎದೆಯಿಂದ ಕೆಳಗಿರೋದೆಲ್ಲ ಸರಿ ಇರಲಿ, ಆದರೆ ಎದೆಯಿಂದ ಮೇಲಿರೋದು ಬಾಯಿ, ಮೂಗು, ಕಣ್ಣೆಲ್ಲ ಕೆಲಸ ಮಾಡಲ್ಲ. ಅದು ಸರಿಯಾಗುತ್ತಾ? ಅದು ಸರಿಯಾಗಲ್ಲ. ಶರೀರದಲ್ಲಿ ಬಲಭಾಗ ಎಲ್ಲ ಸರಿ ಇದೆ, ಬಲ ಕೈ ಸರಿ ಇದೆ, ಓಡಾಡ್ಬೋದು, ಆಡಿಸ್ಬೋದು. ಆದರೆ ಎಡಕೈ ಯಾವಾಗಲೂ ಹೀಗೆ ಇರುತ್ತೆ. ಅದು ಸರಿಯಾ? ಅದು ಎಡಕೈ ಚೆನ್ನಾಗಿ ಓಡಾಡುತ್ತೆ, ಅಲುಗಾಡುತ್ತೆ, ಮೇಲೆ ಕೆಳಗೆ ಹೋಗುತ್ತೆ, ಆದರೆ ಬಲ ಕೈ ಹೀಗೆ ಅಷ್ಟೆ. ಅದು ಸರಿಯಾ? ಹೇಗೆ ಒಂದು ಶರೀರದಲ್ಲಿ ಎಲ್ಲ ಅಂಗಾಂಗಗಳು, ಹೊರಗೆ ತೋರುವ ಅಂಗಾಂಗಗಳು ಮಾತ್ರವಲ್ಲ, ಒಳಗಿರುವ ಅಂಗಾಂಗಗಳು ಕೂಡ. ಒಳಗೆ ಏನೋ ಹೃದಯ ಇದೆ, ನಿಮ್ಮೆಲ್ಲರಿಗೂ ಹೃದಯ ಇದೆ ತಾನೇ? ಅದು ನೋಡಬೇಕಾಗಿಲ್ಲ, ಖಂಡಿತ ಇದೆ. ಹೃದಯ, ಶ್ವಾಸಕೋಶಗಳು, ಜೀರ್ಣ ವ್ಯವಸ್ಥೆ, ಜೀರ್ಣಾಂಗ. ಅಪ್ಪಾಜಿ ಜೀರ್ಣಾಂಗದ ಮೇಲೆ 60 ವರ್ಷ ಚೆನ್ನಾಗಿ ಓದಿ, ನೀವು ಆಹಾರ ತಗೊಳ್ಳುವ ಸಮಯದಿಂದ ಮಲವಿಸರ್ಜನೆ ಆಗುವವರೆಗೆ ಯಾವ ಜೀರ್ಣಾಂಗ ವ್ಯವಸ್ಥೆ ಇದೆ, ಡೈಜೆಸ್ಟಿವ್ ಸಿಸ್ಟಮ್, ಅದನ್ನು ಬಹಳ ಚೆನ್ನಾಗಿ ಓದಿ ಕಲಿತು ಅದರಲ್ಲಿ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡಿದ್ದಾರೆ. ಅದು ಅವರ ವಿಶೇಷ ಜ್ಞಾನ, ಸ್ಪೆಷಲೈಸೇಷನ್. ಅದು ಬೇಕು ನಮಗೆ. ಅಲ್ಲಿ ಏನಾದರೂ ತೊಂದರೆ ಆದರೆ, ಅದಲ್ಲದೆ ಮೂತ್ರಪಿಂಡಗಳಿವೆ. ಒಟ್ಟಾದರೆ ಈ ನಮ್ಮ ಶರೀರದಲ್ಲಿ ಎಷ್ಟೋ ಹೊರಗೆ ತೋರುವ ಮತ್ತು ಒಳಗಿರುವ ಅಂಗಾಂಗಗಳೆಲ್ಲವೂ ಸರಿ ಇರಬೇಕಾ ಬೇಡವಾ? ಯಾವುದೋ ಒಂದು ಸರಿ ಇಲ್ಲದಿದ್ದರೆ ದುಃಖ, ನೋವು, ಪೀಡೆ, ಬೇನೆ. ಆ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿಯೂ ಬೇರೆ ಬೇರೆ ಅಂಶಗಳಿರ್ತವೆ. ಯಾರೊಬ್ಬರು ಓದುವುದರಲ್ಲಿ ಬಹಳ ಚೆಂದ, ಅಯ್ಯೋ ಗಣಿತವೋ, ವಿಜ್ಞಾನವೋ, ಕನ್ನಡವೋ, ಸಂಸ್ಕೃತವೋ, ಸಮಾಜ ಪರಿಚಯವೋ, ಅದೆಲ್ಲದರಲ್ಲಿ ಬಹಳ ಜಾಣರು ಅಂತ ಇಟ್ಕೊಳ್ಳಿ ನಿಮ್ಮಲ್ಲಿ ಯಾರಾದರೂ. ಆದರೆ ಆಟದಲ್ಲಿ, ಕ್ರೀಡೆಯಲ್ಲಿ ಬೇರೆ ಬೇರೆ ಪಠ್ಯೇತರ ವಿಷಯಗಳು ಅಂತೇವೆ ಅದಕ್ಕೆ.
ಪಠ್ಯ ಅಂದರೆ ಓದಬೇಕಾದದ್ದು, ಪಠ್ಯೇತರ ಬೇರೆ ವಿಷಯಗಳು, ಓಡುವುದು, ಹೈ ಜಂಪ್, ಲಾಂಗ್ ಜಂಪ್, ಎಲ್ಲರೂ ಎಲ್ಲದೂ ಮಾಡಬೇಕಂತಿಲ್ಲ. ಆದರೆ ಈ ಕ್ರೀಡೆ ಓಡಾಟದಲ್ಲಿ ಅದರಲ್ಲಿ ಏನೂ ಇಲ್ಲ. ಆಗ ಏನಾಗುತ್ತೆ ಗೊತ್ತಾ, ನಾಳೆ ನಿಮ್ಗೆ ಒಳ್ಳೆ ಕೆಲಸ ಸಿಗ್ಬೋದು, ಸಾವಿರ ರೂಪಾಯಿ ಸಂಬಳ, ಏರ್ ಕಂಡೀಷನ್ ರೂಮ್ ಕೆಲಸ ಮಾಡಲಿಕ್ಕೆ, ಆಮೇಲೆ ಸಮಾಜದಲ್ಲಿ ಒಳ್ಳೆ ಗೌರವ. ನೀವು 10-12 ಗಂಟೆ ಕಂಪ್ಯೂಟ್ರ್ ಎದುರು ಕೂತ್ಕೊಂಡು ಅಂತ ಕೆಲಸ ಮಾಡ್ತಾಯಿದ್ರೆ ಕೆಲವು ವರ್ಷದಲ್ಲೇ ಕಂಪ್ಯೂಟ್ರ್ ಹಾಗೇ ಇರುತ್ತೆ, ನಿಮ್ಮ ಹೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ. ಯಾಕಂದರೆ ತಿನ್ನೋದು ಕಂಪ್ಯೂಟ್ರ್ ಎದುರು ಕೆಲಸ ಮಾಡೋದು, ಮತ್ತು ತಿನ್ನೋದು ಮಲಗೋದು ಕಂಪ್ಯೂಟ್ರ್ ಎದುರು, ಅಥವಾ ಮಧ್ಯೆ ಸಿನಿಮಾಗೆ ಹೋಗೋದು, ಅದೆಲ್ಲ ಆಟ ಓಟ ಇಲ್ಲ, ವ್ಯಾಯಾಮ ಇಲ್ಲ. ಆಗ ಜೀವನದಲ್ಲಿ ಸುಖ ಸಾಧ್ಯ ಇಲ್ಲ. ನಿಮಗೆ ರೋಗಗಳು ಬರ್ತವೆ, ಬರೀ ಹೊಟ್ಟೆ ದೊಡ್ಡದಾಗೋದಲ್ಲ, ಏನೇನೋ ರೋಗಗಳು. ಆದ್ದರಿಂದ ಪಾಠವೂ ಬೇಕು, ಆಟವೂ ಬೇಕು. ಆಯ್ತಪ್ಪ, ಪಾಠ ಮತ್ತು ಆಟ ಎರಡರಲ್ಲೂ ನಾನು ಚೆನ್ನಾಗಿರ್ತೀನಿ ಅಂದರೆ ಅಲ್ಲಿಗೆ ಮುಗಿಯೋದಿಲ್ಲ. ನೀವು ನಿಮ್ಮ ಸಹಪಾಠಿಗಳ ಜೊತೆ ಹೇಗೆ ವರ್ತಿಸ್ತೀರಾ, ಕ್ಲಾಸ್ಮೇಟ್ಸ್ ಅಲ್ವಾ, ಸಹಪಾಠಿಗಳು, ನಿಮ್ಮ ಕ್ಲಾಸ್ನಲ್ಲಿರುವ ಬೇರೆ ಹುಡುಗರು, ಅಥವಾ ಕೆಲವರು ನಿಮಗಿಂತ ಸೀನಿಯರ್, ಕೆಲವರು ನಿಮಗಿಂತ ಜೂನಿಯರ್, ಶಿಕ್ಷಕರು ಶಿಕ್ಷಕಿಯರ ಜೊತೆ ಯಾವ ರೀತಿ ವರ್ತಿಸ್ತೀರಾ. ಅಲ್ಲಿ ತಪ್ಪಾಗಿ ಯಾರಿಗೆ ಗೌರವ ಕೊಡಬೇಕೋ ಅವ್ರಿಗೆ ಕೊಡದೆ, ಇನ್ಯಾರಿಗೆ ಗೌರವ ಕೊಡಬಾರ್ದು ಅಂದರೆ ಕೊಡುವ ಅವಶ್ಯಕತೆಯಲ್ಲಿ ಅವರು ದೂರದಲ್ಲಿದ್ದಾರೆ, ನಿಮಗೂ ಅವರಿಗೇನು ಸಂಬಂಧ ಇಲ್ಲ. ಹೋಗಿ ಅಲ್ಲೇ ಅವ್ರ ಕಾಲ್ಬುಡದಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡಿ ಆಗ ಮಾಡ್ತಾ ಹೋದರೆ ಹೇಗೆ ನಿಮ್ಮ ಕರ್ತವ್ಯ ಪಾಲನೆ ಎಲ್ಲಾಗುತ್ತೆ. ಆದ್ದರಿಂದ ಈ ಕಾಲದಲ್ಲಿ ಒಂದು ಶಬ್ದ, ಅದನ್ನು ನಿಮಗೆ ಪರಿಚಯಿಸ್ತೇನೀಗ. ಒಂದು ಶಬ್ದ ಇದೆ, ಅದೇನು ಶಬ್ದ ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಹೋಲಿಸ್ಟಿಕ್ ಎಕ್ಸಲೆನ್ಸ್ ಅಂತೇವೆ. ಇಲ್ಲಿ 10ನೇ ಕ್ಲಾಸ್ ಮಕ್ಕಳು ಯಾರು ಕೈ ಎತ್ತಿ? ಒಂದು 9ನೇ ಕ್ಲಾಸು, ಒಳ್ಳೆಯದು. ಕೆಲವು ಈ ವಿಷಯಗಳು ಎಲ್ಲರಿಗೂ ಅರ್ಥವಾಗ್ತವೆ. ನೀವೆಲ್ಲ ಬುದ್ಧಿವಂತ ಮಕ್ಕಳು, ನೀವೆಲ್ಲ ಸುವರ್ಣಮುಖಿಯ ವಿದ್ಯಾರ್ಥಿಯರ ಬಗ್ಗೆ ನಾನು ತುಂಬ ಒಳ್ಳೆಯದು ಕೇಳಿದ್ದೇನೆ. ಪ್ರತಿ ವರ್ಷ ಚಂದವಾಗಿ ನೀವು ಮಾರ್ಕ್ಸು ಪಡಿತೀರಾ, ಮತ್ತು ಎಷ್ಟು ಓಟದಲ್ಲೆಲ್ಲ ಎಷ್ಟೋ ಪದಕಗಳನ್ನು ತಗೊಂಬರ್ತೀರಾ. ಆದರೂ ಕೂಡ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನಾನು ಮಾತಾಡುವ ಕೆಲವು ವಿಷಯ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗ್ಬೋದು. ಇಂಗ್ಲೀಷ್ನಲ್ಲಿ ಇದಕ್ಕೆ ಹೋಲಿಸ್ಟಿಕ್, ಹೋಲ್ ಅಂದ್ರೇನು, ಪಾರ್ಟ್ ಅಂದ್ರೇನು ಗೊತ್ತಲ್ಲ. ಪಾರ್ಟ್ ಅಂದರೆ ಒಂದು ಭಾಗ, ಹೋಲ್ ಅಂದರೆ ಪೂರ್ತಿ. ಸೈಕಲ್ ಇದೆ, ಸೈಕಲಿನ ಒಂದು ಚಕ್ರ ಮಾತ್ರ ತೋರಿಸಿದರೆ ಅದು ಭಾಗ ಆಯಿತು. ಇಡೀ ಸೈಕಲ್, ಅದು ಚಕ್ರಗಳಾಗಲಿ, ಬ್ರೇಕ್ ಆಗಲಿ, ಪೆಡಲ್ ಆಗಲಿ, ಟ್ರಿನ್ ಬೆಲ್ ಮಾಡೋದಿದೆಯಲ್ಲ ಅದಾಗಲಿ, ಸೈಕಲ್ನಲ್ಲಿ ಬೈಸಿಕಲಿಗೆ ಹಲವಾರು ಅಂಗಾಂಗಗಳಿವೆ ಅಲ್ವೇ, ಎಲ್ಲವೂ ಕೂಡ ಸರಿ ಇದ್ದಾಗ ಆ ಸೈಕಲ್ನಲ್ಲಿ ಹಾಡ್ತಾ ಅದನ್ನು ಸವಾರಿ ಮಾಡೋದರಲ್ಲಿ ಭಾಳ ಖುಷಿ ಇರುತ್ತೆ. ಜೀವನದಲ್ಲಿಯೂ ಕೂಡ ಈ ಹೋಲಿಸ್ಟಿಕ್ ಎಕ್ಸಲೆನ್ಸ್, ಅದಕ್ಕೆ ಕನ್ನಡದಲ್ಲಿ ಹೇಳುವುದಿದ್ರೆ ಪೂರ್ಣ ರೂಪವಾದ ಒಂದು ಎಕ್ಸಲೆನ್ಸಿಗೇನು ಹೇಳೋಣ, ಪೂರ್ಣ ರೂಪವಾದ ಕೌಶಲ, ಪೂರ್ಣ ರೂಪವಾದ ಕುಶಲತೆ, ಪೂರ್ಣ ರೂಪವಾಗಿ ಎಲ್ಲ ರೀತಿಯಲ್ಲೂ ಕೂಡ. ನೀವೇನು ಎಲ್ಲದರಲ್ಲೂ 100ಕ್ಕೆ 100 ಇರಬೇಕಂತಿಲ್ಲ. ಎಲ್ಲರೂ ಕೂಡ ಲತಾ ಮಂಗೇಶ್ಕರ್ ಅಥವಾ ಯಾರು ಭೀಮ್ಸೇನ್ ಜೋಶಿ ಥರ ಎಲ್ಲ ಹಾಡಬೇಕಂತಿಲ್ಲ. ಆದರೆ ಎಲ್ಲರಿಗೂ ಒಂದು ಒಳ್ಳೆಯ ಸ್ವರ ಇರಬೇಕು, ಎಲ್ಲರಿಗೂ ಒಂದು ಚಂದವಾಗಿ ಮಾತಾಡುವಂಥದ್ದು. ದೊಡ್ಡ ಭಾಷಣ ಮಾಡಬೇಕಂತಿಲ್ಲ, ಆದರೆ ಮಾತಾಡುವುದನ್ನು 4 ಜನರಿಗೆ ನೀವೇನೋ ಹೇಳ್ತಾ ಇದ್ದೀರ, ಅದು ಅವ್ರಿಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು. ಸಂವಹನ ಕೌಶಲ ಅಂತಾರೆ ಅದಕ್ಕೆ, ಕಮ್ಯುನಿಕೇಷನ್ ಸ್ಕಿಲ್. ಸಂವಾದ ಅಂತಲೂ ಹೇಳ್ಬೋದು, ಆದರೆ ಸಂವಹನ ಅನ್ನೋದರಲ್ಲಿ ಮಾತಾಡೋದು ಮಾತ್ರ ಅಲ್ಲ, ಪತ್ರ ಬರೆಯೋದು, ಇಮೇಲ್, ಈ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಯಾವುದೋ ಒಂದು ಮಾತನ್ನು ಇನ್ನೊಬ್ಬರಿಗೆ ತಲುಪಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ, ಅದೆಲ್ಲ ಸಂವಹನ, ಕಮ್ಯುನಿಕೇಷನ್ ಅಂತ ಹೇಳ್ತೇವೆ.
ಈ ರೀತಿ ಬೇರೆ ಬೇರೆ ಅಂಗಗಳಲ್ಲಿ, ಬೇರೆ ಬೇರೆ ನಿಮ್ಮ ವ್ಯಕ್ತಿತ್ವದ ವಿಭಾಗಗಳಲ್ಲಿ ನೀವು ಯಾರೂ ಕೂಡ ಈಗ 10 ವರ್ಷ, 12 ವರ್ಷ, 14, 15 ವರ್ಷದ ಇದ್ದವರು ಯಾವಾಗಲೂ ಕೂಡ 15 ವರ್ಷವಾಗಿ ಇರ್ತೀರ ಯಾರಾದರೂ? ಇನ್ನು 5 ವರ್ಷದ ನಂತರ ಈಗ 15 ಆಗಿದ್ದವರು ಎಷ್ಟಾಗ್ತಾರೆ? 20 ಆಗ್ತಾರೆ. ಮತ್ತು 5 ವರ್ಷದ ನಂತರ 25 ಆಗ್ತಾರೆ, 30 ಆಗ್ತೀರ. ನಾವೆಲ್ಲರೂ ಕೂಡ ಶಿಕ್ಷಕರು ಇಲ್ಲಿ ಬಂದಿದ್ದಾರೆ. ಇವತ್ತು ಹಲವಾರು ಬೆಂಗಳೂರು ನಗರದಿಂದ ಬಂದಿದ್ದಾರೆ. ಅವರೆಲ್ಲರೂ ಒಂದು ಕಾಲದಲ್ಲಿ ನಿಮ್ಮ ಹಾಗೆ 12-14 ವರ್ಷದವರು ಇದ್ದರು. ಈ ಸ್ವಾಮೀಜಿ ಕೂಡ ಒಂದು ಕಾಲದಲ್ಲಿ 12-14 ವರ್ಷದ ಹುಡುಗನಾಗಿದ್ದ ಅಲ್ವಾ? ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವುಗಳು ಕೂಡ ನಾಳೆ ಅಂತ ಹೇಳಿದ್ರೆ ಕೆಲವಾರು ವರ್ಷಗಳ ನಂತರ ಎಲ್ಲೋ ಕೆಲಸ ಮಾಡುತ್ತಾ ಮದುವೆ ಆಗಿ ಪತ್ನಿ ಮಕ್ಕಳು ಎಲ್ಲ ಇಟ್ಟು ಕುಟುಂಬವನ್ನು ಜೋಡಿಸ್ತೀರ. ನಿಮ್ಮಲ್ಲಿ ಯಾರೋ ಒಂದಿಬ್ಬರು ಸ್ವಾಮೀಜಿ ಆಗ್ಬೋದು, ದೇವರವ್ರನ್ನ ರಕ್ಷಿಸಲಿ, ಗಾಡ್ ಸೇವ್ ದೆಮ್. ಮಿಕ್ಕಿದವರೆಲ್ಲ ಸಾಮಾನ್ಯವಾಗಿ ಗೃಹಸ್ಥಾಶ್ರಮ ಅಂತ ಕರಿತೇವೆ, ಅದಕ್ಕೆ ಆಗ್ತೀರ. ನೀವು ಆಗದಿದ್ದರೆ ನಿಮ್ಮ ಅಪ್ಪ ಅಮ್ಮ ಯಾವುದೋ ಹುಡುಗಿನ ಕರ್ಕೊಂಬಂದು ಕಟ್ಟಿಬಿಡ್ತಾರೆ. ರಾತ್ರಿ ಮಲಗಿರುವಾಗ ಕಟ್ಸ್ಬಿಡ್ತಾರೆ. ಬೆಳಗ್ಗೆ ಎದ್ದಾಗ ಪಕ್ಕದಲ್ಲಿ ಒಂದು ಹೆಂಡತಿ ಇದೆ, ಶಿವ ಇವಳಲ್ಲಿಂದ ಬಂದ್ಲು. ಅಂತೂ ಯಾಕೆ ಹೇಳ್ತಿದ್ದೀನಂದರೆ, ನೀವು ಯಾವುದೋ ಬಹಳ ಒಳ್ಳೆ ವಕೀಲರು, ಬಹಳ ಒಳ್ಳೆ ಡಾಕ್ಟ್ರು, ಬಹಳ ಒಳ್ಳೆ ಇಂಜಿನಿಯರು, ಬಹಳ ಒಳ್ಳೆ ಬೇಸಾಯಗಾರ, ಕೃಷಿಕ, ಬಹಳ ಒಳ್ಳೆಯ ವ್ಯಾಪಾರಿ ಏನೋ ಆಗಿರ್ಬೋದು. ಆದರೆ ನಿಮ್ಮ ಕುಟುಂಬದ ಸದಸ್ಯರನ್ನು ಯಾವ ರೀತಿ ನೋಡ್ಕೊಳ್ತೀರಾ, ಮಕ್ಕಳನ್ನು ಹೇಗೆ ಬೆಳೆಸ್ತೀರಾ, ಇದೆಲ್ಲ ನೀವು ಬೇಕನ್ನಿ ಬೇಡ ಅನ್ನಿ ಈ ಜವಾಬ್ದಾರಿಗಳು ನಿಮಗೆ ಬಂದೇ ಬರ್ತವೆ. ಆವಾಗಲೂ ಕೂಡ ಒಳ್ಳೆಯ ತಂದೆ, ಒಳ್ಳೆಯ ಅಣ್ಣ, ಒಳ್ಳೆಯ ಭಾವ, ಒಳ್ಳೆಯ ಪತಿ, ಅಲ್ಲಿ ಕೂಡ 100ಕ್ಕೆ 100 ಬೇಕಾಗಿಲ್ಲ, ಆದರೆ 70-80 ಮಾರ್ಕ್ಸ್ ಆದರೂ ಬರಬೇಕು ನಿಮಗೆ. ಇಲ್ಲಿಯೂ ಕೂಡ ನಿಮಗೆ ಗಣಿತದಲ್ಲಿ, ಸಮಾಜಶಾಸ್ತ್ರದಲ್ಲಿ, ವಿಜ್ಞಾನದಲ್ಲೆಲ್ಲ ಯಾರಾದರೂ ನಿಮ್ಮ ಶಿಕ್ಷಕರು, ಹೆಡ್ ಮಾಸ್ಟ್ರು, ಪ್ರಿನ್ಸಿಪಾಲ್ ಯಾವಾಗಲೂ ಹೇಳ್ತಾರಾ ಪ್ರತಿಯೊಬ್ಬರಿಗೂ 100 ಬರಬೇಕಂತ ಹೇಳ್ತಾರಾ? ಅದು ಸಾಧ್ಯ ಇಲ್ಲ. ಯಾರೋ ಒಬ್ಬರು ಒಮ್ಮೆ ಹೇಳಿದ್ರಂತೆ ಮೇಷ್ಟ್ರು, ನೀವೆಲ್ಲರೂ ಕ್ಲಾಸಿಗೆ ಫಸ್ಟ್ ಬರಬೇಕಂತ. ಎಲ್ಲರೂ ಕ್ಲಾಸಿಗೆ ಫಸ್ಟ್ ಬರೋಕ್ಕಾಗತ್ತಾ? ಆಗೋದಿಲ್ಲ. ಫಸ್ಟ್ ಬರೋದು ಬಿಡಿ, ಎಲ್ಲರೂ ಕೂಡ 100ರಲ್ಲಿ 98-100 ಬರಬೇಕನ್ನೋದು ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಕೂಡ 50 ಮೇಲೆ 60 ಮೇಲೆ ಪಡಿಬೇಕು. ಒಂದು 3-4 ಜನ 95-98 ಪಡೆದ್ರೆ ಒಳ್ಳೆಯ ಸಂತೋಷ. ಆ ರೀತಿಯಲ್ಲಿ ಹೇಳ್ತಿರೋದು ನಾನು. ನಿಮ್ಮ ಜೀವನದಲ್ಲಿ ಒಂದು ಪೂರ್ಣ ರೂಪವಾದ ಕೌಶಲ ಇದೆ, ಪೂರ್ಣ ರೂಪದಲ್ಲಿ ಒಳ್ಳೆಯತನ ಇದೆ. ಆಗ ನೀವು ಪ್ರಕಾಶಮಾನವಾಗ್ತೀರ. ಲೋಕ ನಿಮ್ಮನ್ನು, ಪ್ರಪಂಚ ನಿಮ್ಮನ್ನು, ಸಮಾಜ ನಿಮ್ಮನ್ನು ಹೊಗಳದಿರಲಿ, ನೀವು ಸಂತೋಷವಾಗಿರ್ತೀರ, ಸುಖವಾಗಿರ್ತೀರ. ನಿಮ್ಮ ಹತ್ತಿರ ಇದ್ದವ್ರಿಗೆ ಗೊತ್ತು, ಇವರಂಥವ್ರು ನಮಗೆ ತಂದೆಯಾಗಿ ಬಂದ್ರಲ್ಲ, ಇವರಂಥವ್ರು ನನಗೆ ಪತಿಯಾದ್ರಲ್ಲ, ಇವರಂಥವ್ರು ನನಗೆ ಅಣ್ಣ ಆದ್ರಲ್ಲ. ಜನರು, ನಿಮ್ಮ ಸುತ್ತಮುತ್ತ ಜನರು ಸಂತೋಷ ಪಡ್ತಾರೆ. ಅದು ನೊಬೆಲ್ ಪ್ರೈಸ್ ಬರೋದಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದು. ನೀವು ಸಂತೋಷವಾಗಿದ್ದೀರಿ, ನಿಮ್ಮ ಸುತ್ತಮುತ್ತಿರುವಂತಹ 10 ಜನ ಸಂತೋಷದಲ್ಲಿದ್ದಾರೆ, ನಿಜವಾಗ್ಲೂ ಸಂತೋಷದಲ್ಲಿದ್ದಾರೆ, ನಿಮ್ಮನ್ನು ಮೆಚ್ಕೊಳ್ತಾರೆ. ಹಾಗಿದ್ದಾಗ ನಿಮಗೆ ಪದ್ಮಭೂಷಣ, ಪದ್ಮಶ್ರೀ ಎಲ್ಲ ಬರೋದಕ್ಕಿಂತ ಹೆಚ್ಚು ಬೆಲೆ ಆ ಪ್ರಕಾರವಾದಂತಹ ಪೂರ್ಣ ರೂಪದಲ್ಲಿ ವಿಕಾಸಗೊಂಡಂತಹ ಮನುಷ್ಯರಾಗುವುದರಲ್ಲಿ ಇದೆ. ಒಮ್ಮೆ ನಾನು ಕೇಳಿದೆ, ನನಗೆ ಇದೆಲ್ಲ ವಿಷಯ ಹೆಚ್ಚು ಗೊತ್ತಿಲ್ಲ, ಚಿನ್ನ ಗೊತ್ತು, ಚಿನ್ನದ ಸರ, ಚಿನ್ನದ ಕಿವಿಗೆ ಹಾಕುವ ಆಭರಣ, ಚಿನ್ನದ ಮೂಗುತಿ, ಚಿನ್ನದ ಗಂಡಸರು ಕೂಡ ಚಿನ್ನದ ಉಂಗುರ ತೊಡ್ತಾರೆ ಅಲ್ವೇ? ಚಿನ್ನ ಫಳಫಳನೆ ಹೊಳೆಯುತ್ತೆ. ನಾನು ನನ್ನ ಚಿಕ್ಕಂದಲ್ಲಿ ಅಂದ್ಕೊಂಡಿದ್ದೆ ಆಲೂಗಡ್ಡೆ ಎಲ್ಲ ಸಿಗುವ ಹಾಗೆ ಚಿನ್ನ ಕೂಡ ಭೂಮಿ ಅಡಿಯಲ್ಲಿ ಆ ಪ್ರಕಾರ ಸಿಗ್ತದೆ, ಫಳಫಳನೆ ಹೊಳೆಯುವಂಥ ಆಲೂಗಡ್ಡೆ ಪರಿಮಾಣದಲ್ಲಿ. ಆಲೂಗಡ್ಡೆ ಪರಿಮಾಣದಲ್ಲಿ ಚಿನ್ನ ಸಿಗುತ್ತಾ ಭೂಮಿಯಲ್ಲಿ? ಚಿನ್ನ ಎಲ್ಲಿ ಸಿಗುತ್ತೆ? ಅದಕ್ಕೇನು ಹೇಳ್ತಾರೆ? ಚಿನ್ನ ಸಿಗುವಂಥ ಜಾಗಕ್ಕೆ ಚಿನ್ನದ ಗಣಿ. ಮೊನ್ನೆವರೆಗೆ ಬೆಂಗಳೂರಿಗೆ ಬಹಳ ದೂರ ಇಲ್ಲದಂತಹ ಕೋಲಾರದಲ್ಲಿ ಒಂದು ಚಿನ್ನದ ಗಣಿ ಇತ್ತು, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ.
ಅದರ ದುರದೃಷ್ಟ ಏನಂದರೆ ಅಲ್ಲಿ ಬಂದಂತಹ ಬಹಳಷ್ಟು ಚಿನ್ನವನ್ನು ಬ್ರಿಟಿಷರು ಇಂಗ್ಲೆಂಡಿಗೆ ತಗೊಂಡು ಹೋಗ್ಬಿಟ್ರು. ಇಂಗ್ಲೆಂಡಿಗೆ ತಗೊಂಡು ಹೋಗಿ ಆಮೇಲೆ ಭಾರತದಲ್ಲಿ ಏನಿದೆ ಏನೂ ಇಲ್ಲ ಅಂತ ಇಲ್ಲಿದ್ದದ್ದೆಲ್ಲ ಅವರು ದೋಚ್ಕೊಂಡು ಹೋಗಿದ್ದರು. ಅದು ಇನ್ನೊಂದು ವಿಷಯ ಬಿಡಿ. ಚಿನ್ನದ ಬಗ್ಗೆ ನಾನು ಕೇಳಿದೆ. ಚಿನ್ನ ಆ ಕೋಲಾರದಲ್ಲಿರುವುದಾಗಲಿ, ದೇಶದ ಹಲವಾರು ಕಡೆಯಲ್ಲಿರುವುದಾಗಲಿ, ಅಥವಾ ಪ್ರಪಂಚದಲ್ಲಿ ಸೌತ್ ಆಫ್ರಿಕಾ ಅಂತ ಒಂದು ದೇಶಗಳಿದ್ದೀರ, ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದ ಯಾವುದಾದ್ರು ನಗರ ನಿಮಗೆ ಗೊತ್ತಿದೆಯಾ ಹೆಸರು? ದಕ್ಷಿಣ ಆಫ್ರಿಕಾದ ರಾಜಧಾನಿ, ನಿಮ್ಮಲ್ಲಿ ಕೆಲವರೆಲ್ಲ ರಾಜಧಾನಿಗಳನ್ನು ಕಂಠಸ್ಥ ಮಾಡ್ತೀರ. ಪ್ರಿಟೋರಿಯಾ, ಜೋಹಾನೆಸ್ಬರ್ಗ್, ಡರ್ಬನ್, ಕೇಪ್ ಟೌನ್ ಇತ್ಯಾದಿ ದೊಡ್ಡ ನಗರಗಳಿರುವಂತಹ ಸಮೃದ್ಧವಾದ ದೇಶ ಅದು. ಅಲ್ಲಿ ಚಿನ್ನ ಮಾತ್ರ ಅಲ್ಲ, ವಜ್ರದ ಗಣಿಗಳಿದ್ದು. ಅದು ಅಷ್ಟೇ, ಈ ಯುರೋಪಿಯನ್ಸ್ ಅಲ್ಲಿ ಹೋಗಿ ಅಲ್ಲಿರ್ತಕ್ಕ ಕರಿಯರ್ಗೆಲ್ಲ ಚೆನ್ನಾಗಿ ಬಡಿದು ಅವರನ್ನು ಗುಲಾಮರಾಗಿ ಮಾಡಿ ಅಲ್ಲಿರುವ ವಜ್ರಗಳನ್ನು 80% ಯುರೋಪಿಗೆ ಸಾಗಿಸಿಬಿಟ್ರು. ಕೊನೆಗೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು. ನೆಲ್ಸನ್ ಮಂಡೇಲ ಹೆಸರು ಕೇಳಿದ್ದೀರಾ? ಬರುತ್ತೆ, ನಿಮ್ಮ ಪಾಠದಲ್ಲಿ ಎಲ್ಲರೂ ಬಂದೇ ಬರುತ್ತೆ ಇತಿಹಾಸದಲ್ಲಿ. ನೆಲ್ಸನ್ ಮಂಡೇಲ ಅಂತ ತುಂಬ, ಒಬ್ಬರಲ್ಲ ಸಾವಿರಾರು ಮಂದಿ ಬಹಳ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಕೊನೆಗೆ 1992 ಅಂಥ ಸಮಯದಲ್ಲಿ ದಕ್ಷಿಣ ಆಫ್ರಿಕಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈಗ ಎಲ್ಲ ಅಲ್ಲಿಯ ಕಪ್ಪು ಜನರೇ ಅಧ್ಯಕ್ಷರು, ಪ್ರಧಾನಮಂತ್ರಿ, ಈ ಮಂತ್ರಿ ಆ ಮಂತ್ರಿ ಎಲ್ಲ ಹೆಚ್ಚಾಗಿ. ಸಾಕಷ್ಟು ಭಾರತೀಯರು ಅಲ್ಲಿದ್ದಾರೆ. ಮಹಾತ್ಮ ಗಾಂಧಿ ಕೂಡ ಒಂದು 23 ವರ್ಷ ಅಲ್ಲಿದ್ದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅಲ್ಲಿ ಕೂಡ ಚಿನ್ನದ ಗಣಿ ಇದೆ, ವಜ್ರದ ಗಣಿ ಇದೆ. ಗಣಿಯಲ್ಲಿ ಸಿಗುವಂಥ ಆ ಸಾಮಗ್ರಿ ಇದೆಯಲ್ಲ, ಯಾವುದು ಆಮೇಲೆ ಫಳಫಳನೆ ಹೊಳೆಯುವಂತಹ ಸುವರ್ಣವಾಗುತ್ತಲ್ಲ, ಅದಕ್ಕೆ ಏನು ಹೇಳ್ತಾರೆ, ಅಲ್ಲಿ ಸಿಗುವಂಥದ್ದು ಚಿನ್ನದ ಅದಿರು. ಚಿನ್ನದ ಅದಿರು ಅಂತಾರೆ ಅದಕ್ಕೆ ಕನ್ನಡದಲ್ಲಿ, ಚಿನ್ನದ ಅದಿರು. ಅದು ತಗೊಂಡಾಗ ಹೆಂಗಿರುತ್ತೆ ಗೊತ್ತಾ? ಒಂದಿಷ್ಟು ಮಣ್ಣಿನ ಮುದ್ದೆ ಕೈಯಲ್ಲಿ ಇಟ್ಕೊಂಡ ಹಾಗೆ, ಮಣ್ಣಿನ ಮುದ್ದೆ ಥರ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಆದರೆ ಅಲ್ಲಿ ಸ್ವಲ್ಪ ಫಳಫಳನೆ ಹೊಳೆಯುವ, ಇಲ್ಲೊಂದು ಚುಕ್ಕಿ ಅಲ್ಲೊಂದು ಚುಕ್ಕಿ, ಇಲ್ಲೊಂದು ಬಿಂದು ಅಲ್ಲೊಂದು ಬಿಂದು ಅಷ್ಟೇ ಚಿನ್ನದ ಅದಿರು. ಆ ಚಿನ್ನದ ಅದಿರನ್ನು ಕಾರ್ಖಾನೆಗೆ ತಗೊಂಡು ಹೋಗಿ ಅದನ್ನು ಚೆನ್ನಾಗಿ ಮೊದಲು ತೊಳೆದು, ಆಮೇಲೆ ಅದನ್ನು ಬೇಯಿಸಿ ಕಾಯಿಸಿ ಯಾವುದೋ ಕೆಲವು ರಾಸಾಯನಿಕ ದ್ರವ್ಯಗಳನ್ನೆಲ್ಲ ಹಾಕಿ ಅದನ್ನು ಬಹಳ ಪರಿಶುದ್ಧ ಮಾಡಿ, ಕೊನೆಗೆ ಅದರಲ್ಲಿರುವ ಚಿನ್ನವನ್ನು ಬಿಟ್ಟು ಬೇರೆ ಏನಿದೆಯೋ ಅದನ್ನೆಲ್ಲ ಪ್ರತ್ಯೇಕ ಮಾಡಿ ಚಿನ್ನವನ್ನು ಈ ಕಡೆ ತಂದು ಒಂದಿಷ್ಟು ಮಣ್ಣಿನ ಮುದ್ದೆ ಥರ ಇರತಕ್ಕಂಥ ಅದಿರಿನಲ್ಲಿ ಬಹುಶಃ 100ನೇ ಒಂದು ಅಂಶ ಚಿನ್ನವಾಗಿರುತ್ತೆ. ಆ ಚಿನ್ನವನ್ನು, ಆ ಸುವರ್ಣವನ್ನು, ಬಂಗಾರವನ್ನು ಪ್ರತ್ಯೇಕಿಸಿ ಕೊನೆಗೆ ಅದನ್ನು ಇಟ್ಟಿಗೆ ರೂಪದಲ್ಲೋ ಅಥವಾ ಬಿಸ್ಕಿಟ್ ರೂಪದಲ್ಲೋ ಎಲ್ಲ ಮಾಡಿ ಅದನ್ನು ಮತ್ತೆ ಅಲ್ಲಿ ಇಲ್ಲಿ ಕಳಿಸ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಚಿನ್ನದ ಅದಿರಿನಂತ ಇದ್ದ ಹಾಗೆ. ನೀವೆಲ್ಲರೂ ಚಿನ್ನದ ಅದಿರು. ನಿಮ್ಮೊಳಗಿರುವಂಥದ್ದು ಶುದ್ಧವಾದ ಚಿನ್ನ. ಆದರೆ ಎಲ್ಲಿವರೆಗೆ ಒಂದು ರೀತಿಯ ಪರಿಶುದ್ಧಿ, ಪರಿಪಾಕ, ಶುದ್ಧೀಕರಣ ಆಗೋದಿಲ್ವೋ ಅಲ್ಲಿವರೆಗೆ 100ಕ್ಕೆ 98 ಅಂಶ ಮಣ್ಣಿನ ಥರ. ಆ ಚಿನ್ನ ನಿಮ್ಮಲ್ಲಿ ಫಳಫಳನೆ ಹೊಳಿಬೇಕು, ಕಾಂತಿಯುತವಾಗಿ ಶೋಭಿಸಬೇಕಾದ್ರೆ ಶಾಲೆಯಲ್ಲಿ ಪಡೆಯುವಂಥ ವಿದ್ಯೆ ಮತ್ತು ಜೀವನದಲ್ಲಿಯೇ ನೀವು ಪಡೆಯುವಂತಹ ವಿದ್ಯೆ ಅದು ಬೇಕು. ಆ ವಿದ್ಯೆ ಯಾವುದು ಬಂದೇ ಬರುತ್ತೆ ಬಿಡಿ ಅಂತ ಹೇಳ್ತಕ್ಕದ್ದಲ್ಲ, ನಿಮ್ಮ ಪ್ರಯತ್ನ ಬೇಕು. ಬಂದೇ ಬರುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ಸುಮ್ಮನೆ ಕಾಲ ಹೋದ ಹಾಗೆ ನಿಮಗೆ ವಿದ್ಯೆ ಬಂದುಬಿಡುತ್ತಾ? ಕಾಲ ಹೋದ ಹಾಗೆ ನಿಮಗೆ ಮೀಸೆಗಡ್ಡ ಬರುತ್ತೆ. ಮೀಸೆಗಡ್ಡ ಬರೋಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋಗಿ BA MA ಮಾಡಬೇಕಾ? ಯಾರೋ ಒಬ್ಬರು BA MA ಮಾಡಲಿಲ್ಲ, ಅವ್ರಿಗೆ ಮೀಸೆ ಬರಲ್ವಾ? ಮೀಸೆಗಡ್ಡ ನೀವೇ ನಿಜ ದಿನ ಊಟ ಮಾಡಿ ಮಲಗಿದರೆ ಸಾಕು. ಆದರೆ ನಿಮಗೆ
ಆ ಚಿನ್ನದ ಅದಿರಿನಿಂದ ತೆಗೆದಂತಹ ಚಿನ್ನದಲ್ಲಿರುವಂಥ ಪ್ರಕಾಶ ಬರಬೇಕಾದ್ರೆ ಒಳ್ಳೆಯ ವಿದ್ಯೆ ಬೇಕು. ಈ ವಿದ್ಯೆಯ ಲಕ್ಷಣವೇನು? ಈ ಮೊದಲು ಹೇಳಿದ ಹಾಗೆ ಪೂರ್ಣರೂಪವಾದ ಕೌಶಲ, ಪೂರ್ಣರೂಪವಾದ ಒಂದು ಶ್ರೇಷ್ಠತ್ವ, ಪೂರ್ಣರೂಪವಾದ ಒಂದು ಉತ್ಕರ್ಷ, ಎಕ್ಸಲೆನ್ಸ್, ಹೋಲಿಸ್ಟಿಕ್ ಎಕ್ಸಲೆನ್ಸ್. ಅದಕ್ಕೆ ನಾವೆಲ್ಲರೂ ಕೂಡ ದಿನದಿನವೂ ಪ್ರಪಂಚವನ್ನು ಹೇಗೆ ಅರಿಯಲಿಕ್ಕೆ ಪ್ರಯತ್ನ ಮಾಡ್ತೀವಿಯೋ, ನ್ಯೂಟನ್ ತಿಳ್ಕೊಂಡ ಹಾಗೆ ಒಂದು ಹಣ್ಣು ಮರದಿಂದ ಯಾಕೆ ಕೆಳಗೆ ಬೀಳುತ್ತೆ? ಗುರುತ್ವಾಕರ್ಷಣೆಯಿಂದ ಅಂತ. ಆ ರೀತಿಯಲ್ಲಿ ನಮ್ಮಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಆಕರ್ಷಣೆ ಯಾಕಾಗುತ್ತೆ, ಇನ್ಯಾವುದರ ಬಗ್ಗೆ ಸಿಟ್ಟು ಯಾಕೆ ಬರುತ್ತೆ, ಯಾವುದೋ ಕಾರಣದಲ್ಲಿ ಕೆಲವೊಮ್ಮೆ ನಮಗೆ ಅಯ್ಯೋ ಸಾಕು ಜೀವಿಸಿ ಸತ್ತರೆ ಒಳ್ಳೆಯದು ಅಂತ ದುಃಖ ಆಗುತ್ತೆ, ಇನ್ಯಾವುದೋ ಸಮಯದಲ್ಲಿ ಇನ್ಯಾವುದೋ ಸಂದರ್ಭದಲ್ಲಿ ನಾವು ಎಂದೆಂದಿಗೂ ಇಲ್ಲೇ ಬದುಕಬೇಕು ಅಂತ ಆಸೆ ಆಗುತ್ತೆ. ಇದೆಲ್ಲ ಒಳಗೆ ಯಾಕಾಗುತ್ತೆ? ಇದು ಪೂರ್ಣ ರೂಪದ ವಿಕಾಸಕ್ಕೆ ನೀವು ನಿಮ್ಮನ್ನು ಅರಿಯುವುದು ಮುಖ್ಯ. ಒಮ್ಮೆ ನಾನು ಕೇಳಿದೆ, ಒಬ್ಬ ಮನುಷ್ಯ ಇದ್ದಂತೆ. ಆ ಮನುಷ್ಯ ಎಂಥವನು ಅಂದರೆ ಅದು ಯಾಕೋ ಗೊತ್ತಿಲ್ಲ, ಅವನ ಅರಿವಿನಲ್ಲಿ, ಅವನ ತಿಳುವಳಿಕೆಯಲ್ಲಿ ಅವನಿಗೊಂದು ಭ್ರಮೆ ಉಂಟಾಯಿತು. ಭ್ರಮೆ ಅಂದರೆ ಗೊತ್ತಾ ನಿಮಗೆ? ಭ್ರಾಂತಿ. ಭ್ರಮೆ ಅಂದರೆ ತಪ್ಪು ಕಲ್ಪನೆ. ಅವನಿಗೆ ಆದ ಒಂದು ತಪ್ಪು ಕಲ್ಪನೆ ನಾನು ಹೇಳಿದರೆ ನೀವೆಲ್ಲ ನಂಬಲಿಕ್ಕಿಲ್ಲ. ಒಂದು ದಿವಸ ಬೆಳಗ್ಗೆ ಎದ್ದವನು ಅವನಿಗೆ ಅನಿಸ್ತಂತೆ, ನಾನು ಇಲಿ ಅಂತ. ನಾನೇನು? ಇಲಿ. ಎಷ್ಟು ಮಟ್ಟಿಗೆ ಆ ಒಂದು ಭ್ರಾಂತಿ ಆಯಿತಂದರೆ ನಾನು ಇಲಿ ಅಂತ ಅವನು ಹೊರಗೆ ಬಂದ ಅಂತೆ. ಅಲ್ಲೊಂದು ಬೆಕ್ಕು ಬರ್ತಾಯಿತ್ತು. ಕೂಡಲೇ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟ ಅಂತೆ, ಈ ಬೆಕ್ಕು ನನ್ನನ್ನು ತಿಂದುಬಿಡುತ್ತೆ ಅಂತ. ಯಾರಾದರೂ ಬೆಕ್ಕಿಗೆ ಹೆದರ್ತಾರ? ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೂತು ಪ್ರೀತಿಯಿಂದ ಮನಸ್ಸಿಟ್ಟು ಕೇಳ್ತಾ ಇದ್ದೀರ. ಒಮ್ಮೆಲೆ ಒಂದು ಬೆಕ್ಕು ಬಂತಂತ ಇಟ್ಕೊಳ್ಳಿ, ನೀವೆಲ್ಲ ಓಡಿ ಹೋಗ್ತೀರಾ? ಬೆಕ್ಕು ಬಂದಾಗ ಯಾರು ಓಡಿ ಹೋಗ್ತಾರ? ಹುಲಿ ಬಂದರೆ ಅಥವಾ ಸಿಂಹ ಬಂದರೆ, ಹಾವು ಬಂದರೆ. ಒಮ್ಮೆ ನಾನು ಬೊಂಬಾಯಲ್ಲಿ ಚಿನ್ಮಯ ಆಶ್ರಮದಲ್ಲಿ ಒಂದು ಶಿವನ ದೇವಸ್ಥಾನ ಇದ್ದೆ. ಅಪ್ಪಾಜಿ 100 ಸಾರಿ ಬಂದಿದ್ದಾರಲ್ಲಿ. ಅಲ್ಲಿ ಕಾಲೆಲ್ಲ ಮೇಲಿಟ್ಕೊಂಡು ಒಂದು ಮಂಚದ ಮೇಲೆ ಒಳ್ಳೆ ರೀತಿ ಬಟ್ಟೆ ಹಾಕಿದ್ರು, ಕೂತ್ಕೊಂಡು ಪ್ರವಚನ ಮಾಡ್ತಾಯಿದ್ದೆ. ಒಂದಿಷ್ಟು ಬ್ರಹ್ಮಚಾರಿಣಿಯರಿದ್ದರು. ಅವರು ಕೇಳ್ತಾಯಿದ್ರು. ಒಮ್ಮೆಲೆ ಒಂದು ಬ್ರಹ್ಮಚಾರಿಣಿ ಕೂಗಿದ್ಲು, ಹಾವು ಅಂತ. ಹಾವ? ನಾನು ಹಾಗೆ ಏನಾಯಿತು ಕೇಳಿದೆ. ಬ್ರಹ್ಮಚಾರಿ ಒಬ್ಬ ಹೇಳ್ದು, ಅಲ್ಲಿ ಒಂದು ಹಾವಿದೆ ಅಂತ. ದೇವಸ್ಥಾನದಲ್ಲಿ, ಅದು ಎತ್ತರದಲ್ಲಿದೆ, ಅದು ದೇವಸ್ಥಾನದಲ್ಲಿ ಹಾವು ಹೇಗೆ? ಆಮೇಲೆ 3-4 ಜನ ಹೇಳಿದ್ರು, ಇಲ್ಲೇ ಇದೇ ಸ್ವಾಮಿ, ಅದು ಹೇಗೆ ಬಂತು ಗೊತ್ತಿಲ್ಲ, ಆ ಮಂಚದ ಕೆಳಗೆ ಒಂದು ಹಾವಿತ್ತು, ನಿಜವಾದ ಹಾವು. ಆ ಥರ ಆಗುವುದು ಅಪರೂಪ. ಆದರೆ ಆಗಿತ್ತು ನಾವು 92ನೇ ಇಸ್ವಿಯಲ್ಲಿ. ಆಮೇಲೆ ಎಲ್ಲರೂ ಇದ್ದರು. ನನಗೆ, ಸ್ವಾಮೀಜಿ ನೀವು ಅಲ್ಲೇ ಕುಳ್ತೀರಿ ಅಂದರು. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ದೇವರೇ ಕಾಪಾಡಪ್ಪ ಅಂತ. ಕೆಳಗೆ ಹಾವಿತ್ತಲ್ಲಿ. ಆಮೇಲೆ ನಮ್ಮ ಬ್ರಹ್ಮಚಾರಿಗಳು, ನನಗೂ ಹೆಚ್ಚು ವಯಸ್ಸಾಗಿರಲಿಲ್ಲ ಆಗ, 32-33. ಆದರೆ ಅವರೆಲ್ಲ 24-25 ವರ್ಷದ ಬಲಿಷ್ಠರಾಗಿದ್ದರು. ಅವರೆಲ್ಲ ಹೋಗಿ ಒಂದು ಕೋಲ್ ತಂದ, ಇನ್ನೊಬ್ಬ ಒಂದು ಪೊರಕೆ ತಗೊಂಬಂದ, ಎಲ್ಲ ಮಾಡಿ ಅದನ್ನು ಓಡಿಸಿ, ಅದನ್ನು ಹಾರಿಸಿ, ಕೊಲ್ಲಿಲ್ಲ, ಎಲ್ಲೋ ದೂರ ಎಸೆದು ಬಿಟ್ಟರು. ಮತ್ತು ನಾವು ಪುನಃ ಒಟ್ಟು ಸೇರಿ ನಮ್ಮ ಸತ್ಸಂಗ ಮುಂದುವರಿಸಿದ್ವು. ಇವಾಗ ಒಂದು ಹಾವು ಬಂದರೆ ನೀವೆಲ್ಲ ಓಡ್ತೀರ, ಒಂದು ಬೆಕ್ಕು ಬಂದರೆ ಓಡ್ತೀರಾ? ಯಾರೂ ಓಡೋದಿಲ್ಲ. ಆದರೆ ನೋಡಿ, ಈ ಭ್ರಾಂತಿಗೆ ಒಳಗಾದಂತಹ ಮನುಷ್ಯ ಓಡಿ ತಂದು ರೂಮಲ್ಲಿ ಬಾಗಿಲು ಹಾಕೊಂಡ್ಬಿಟ್ಟ ಅಂತ. ಆಮೇಲೆ ಸ್ವಲ್ಪ ಹೊತ್ತು ನಂತರ ಮೆಲ್ಲ ಹೊರಗೆ ಬಂದು ಅವನ ತಾಯಿ ಬಂದರಲ್ಲಿ, ಅಮ್ಮ ಆ ಬೆಕ್ಕು ಹೋಯ್ತಾ? ಯಾವ ಬೆಕ್ಕು? ಅಲ್ಲಿದೆ ಅಲ್ಲ, ಅಡುಗೆ ಮನೆಯಲ್ಲಿದೆ. ಅದು ಇಲ್ಲ, ಆ ಬೆಕ್ಕನ್ನು ಹೊರಗೆ ಹಾಕು, ನನ್ನನ್ನು ತಿಂದುಬಿಡುತ್ತೆ ಅಂತ. ಅಮ್ಮನಿಗೆ ಅಪ್ಪನಿಗೆ ಎಲ್ಲರಿಗೆ ಆಶ್ಚರ್ಯ, ನಂಬಲಿಕ್ಕಾಗಲಿಲ್ಲ. ಇವನು ಬೆಕ್ಕು ನನ್ನನ್ನು ತಿನ್ನುತ್ತೆ ಅಂತ ಭಯಪಡ್ತಿದ್ದಾನ, ಎಲ್ಲಿ ಸಾಧ್ಯ? ಹೌದು, ನಾನು ಇಲಿ ಅಲ್ವಾ ಅಂತಾನೆ. ಶಿವ, ಇದೆಯಲ್ಲಿ ಏನಾಯ್ತು ಇವನಿಗೆ? ಆಮೇಲೆ ಅವನಿಗೆ ಮನೋರೋಗದ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಅಲ್ಲಿ ತುಂಬ ಚಿಕಿತ್ಸೆ ಮಾಡಿದರು ಅವನಿಗೆ. ಯಾವುದ್ಯಾವುದೆಲ್ಲ ಮದ್ದು, ಯಾವುದ್ಯಾವುದೆಲ್ಲ ಔಷಧಿ ಕೊಟ್ಟರು. ಅದೆಲ್ಲ ಕೊಟ್ಟ ನಂತರ ಅವನಿಗೆ ದಿನ ಹೇಳಿದರು, ಹೇಳು
ನೀನು ಮನುಷ್ಯನಾ ನೀನು ಇಲಿಯ, ನೀನು ಇಲಿಯ ನೀನು ಮನುಷ್ಯನ ಅಂತ. ಮೊದಲು ನಾನು ಇಲಿ, ನಿಮ್ಗೆ ಗೊತ್ತಿಲ್ವಾ ನಾನು ಇಲಿ ಅಂತ ಹೇಳ್ತಾ ಇದ್ದ ಅವನು. ನಿಧಾನವಾಗಿ ಅವನಿಗೆ ಹೇಳಿ 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 ಸುಮಾರು 6 ತಿಂಗಳ ನಂತರ ಅವನಿಗೆ ಯಾರು ಕೇಳಿದರೂ ಕೂಡ, ಯಾರಪ್ಪ ನೀನು ಯಾರು ಹೇಳು, ನಾನು ಮನುಷ್ಯ, ನಾನೊಬ್ಬ ಗಂಡಸು ಅಂತ ಹೇಳಿದ್ನಂತೆ. ಆಗ ಅವರು ಕುಟುಂಬದವರಿಗೆಲ್ಲ ಕರೆಸಿ ಸರಿಯಾಗಿದ್ದಾನೆ ಕರ್ಕೊಂಡು ಹೋಗಿ ಇವನನ್ನಂತ ಅವರು ಹೇಳಿದರು. ಕುಟುಂಬದವರು ಅವನು ಬರೀ ಹೇಳಿದರೆ ಸಾಲದು, ಅವನಿಗೊಂದು ಪರೀಕ್ಷೆ ಮಾಡಿ ಒಂದು ಬೆಕ್ಕನ್ನು ತರಿಸಿ ಮುಂದೆ. ನೀವು ಬನ್ನಿ, ನೀವು ಬಂದಾಗ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ನಿಮ್ಮ ಕಣ್ಣೆದುರಿಗೆ ಆ ಪರೀಕ್ಷೆ ಮಾಡಿಸ್ತೀವಿ, ಚಿಂತೆ ಮಾಡಬೇಡಿ ಅನ್ನಂತ. ಅವರು ಕುಟುಂಬದವ್ರು ಬಂದರು, ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಅಕ್ಕ ಎಲ್ಲ ಬಂದರು. ಇನ್ನೇನು ಅವರೆಲ್ಲ ಬಂದಾಗ ಅವರು ಅವನು ಹೊರಗೆ ಕರೆದು, ಹೇಳಪ್ಪ ಯಾರು ನೀನು? ನಾನು ಮನುಷ್ಯ, ನಾನು ಇಲಿ ಅಲ್ಲ ಅಂದ. ಅಲ್ಲೊಂದು ಬೆಕ್ಕನ್ನು ತಗೊಂಬಂದರು. ಆ ಬೆಕ್ಕತ್ತು ನೋಡಿದ ಕೂಡಲೇ ಮತ್ತೆ ಒಳಗೆ ಓಡಿ ಹೋದ ಅವನು. ಮತ್ತೆ ಭಯ ಆಯಿತು ಅವನಿಗೆ. ಅರೆ, ಆಗ ಕುಟುಂಬದವ್ರು ಹೇಳಿದ್ರು, ನೀವೆಂಥ ಚಿಕಿತ್ಸೆ ಮಾಡಿದ್ದು, ಇದೇನು ಪ್ರಯೋಜನ ಇಲ್ಲ, ನಾವು ಮತ್ತೆ ಬರ್ತೇವೆ 1 ತಿಂಗಳ ನಂತರ, ಅಷ್ಟರೊಳಗೆ ಸರಿ ಮಾಡಿ ಇವನನ್ನಂತ. ಅದರ ನಂತರ ಇವನಿಗೆ ಆ ಡಾಕ್ಟ್ರು ಆ ನರ್ಸ್ಗಳೆಲ್ಲ ದಿನ ಬೈಲಿಕ್ಕೆ ಶುರು ಮಾಡಿದರು. ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗಲಿಲ್ವ, ನೀನು ಮನುಷ್ಯ ಅಂತ ಹೇಳಿ, ನೀನು ಇಲಿ ಅಲ್ಲ. 1 ತಿಂಗಳ ನಂತರ ಮತ್ತೆ ಕುಟುಂಬದವರು ಬಂದರು. ಆಗ ಇವನನ್ನು ಇನ್ನಷ್ಟು ತಯಾರಿ ಮಾಡಿದ್ರು. ಆ ಮನುಷ್ಯ ಈ ಸಾರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಂದು ನಿಂತಿದ್ದಾಗ ಹೊರಗೆ ಬಂದ. ಅಲ್ಲಿ ಆ ದಿನ 2 ಬೆಕ್ಕುಗಳನ್ನು ತಂದಿದ್ದರು. ಆ ಬೆಕ್ಕುಗಳನ್ನು ನೋಡಿ ಎದೆ ಮುಂದೆ ಮಾಡಿಕೊಂಡು ಅಂದ. ಆ ಬೆಕ್ಕುಗಳು ನೋಡಿದ್ವು, ಯಾಕೆ ಇವನು ಈ ಥರ ಶಬ್ದ ಮಾಡ್ತಿದ್ದಾನೆ. ಅವನು ಹೆದರಲಿಲ್ಲ. ಆಗ ಡಾಕ್ಟ್ರುಗಳು ನರ್ಸುಗಳು ಕೂಡ ತುಂಬ ಸಂತೋಷಗೊಂಡರು. ಅವನ ಅಪ್ಪ ಅಮ್ಮನಿಗೆಲ್ಲ ಹೇಳಿದರು, ನೋಡಿದ್ರ ನಮ್ಮ ಚಿಕಿತ್ಸೆ ಅಂತೂ ಕೆಲಸ ಮಾಡಿತು. ಇನ್ನೊಮ್ಮೆ ಹೇಳಿದರು ಅವರು, ಆ ಬೆಕ್ಕುಗಳಿಗೆ ಹೆದರ್ತೀಯ ನೀನಂತ. ಯಾಕೆ ಹೆದರ್ಬೇಕು ನಾನು ಅಂದ. ಅಂತ ಎದೆ ಮೇಲೆ ಮಾಡ್ದ. ಎಲ್ಲರಿಗೂ ಖುಷಿ ಆಯಿತು. ಅದಾಗಿ ಇನ್ನೊಂದು 20 ಸೆಕೆಂಡ್ಗಳ ನಂತರ ಅವನು ಸ್ವಲ್ಪ ತಲೆ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡ್ದ. ಪುನಃ ಓಡಿ ಹೋದ. ಕೂಡಲೇ ಒಂದು 4 ಜನ ಗಟ್ಟುಮುಟ್ಟಾದ ನರ್ಸುಗಳು ಹೋಗಿ ಅವನನ್ನು ಹಿಡ್ಕೊಂಡು ಕರ್ಕೊಂಬಂದರು. ಆಮೇಲೆ ಎಲ್ಲರ ಎದುರಿಗೆ ಡಾಕ್ಟ್ರು ಕೇಳಿದರು, ಅಲ್ಲಯ್ಯ 2-3 ಸಾರಿ ನೀನು ನಾನು ಮನುಷ್ಯ ನಾನು ಇಲಿ ಅಲ್ಲ ಅಂತ ಹೇಳಿದವನು ಅದ್ಯಾಕೆ ಕೊನೆಯಲ್ಲಿ ಪುನಃ ಓಡಿ ಹೋದೆ? ಅವನು ಹೇಳ್ತಾನಂತೆ, ನೋಡಿ ಡಾಕ್ಟ್ರುಗಳೇ ನರ್ಸುಗಳೇ, ನಾನು ಇಲಿ ಅಲ್ಲ ಮನುಷ್ಯ ಅಂತ ನನಗೆ ಗೊತ್ತಾಗಿದೆ. ಆದರೆ ನನಗೊಂದು ಸಂಶಯ ಬಂತು. ಸಂಶಯ ಏನು ಗೊತ್ತೇ? ಆ ಬೆಕ್ಕುಗಳಿಗೆ ಗೊತ್ತಿದೆಯಾ ಇಲ್ವಾ? ಒಂದು ವೇಳೆ ಆ ಬೆಕ್ಕುಗಳಿಗೆ ನಾನು ಮನುಷ್ಯ ಅಂತ ಗೊತ್ತಿಲ್ಲದಿದ್ದರೆ ನನ್ನನ್ನು ತಿಂದುಬಿಡ್ತವೆ. ಅದರ ಅರ್ಥ ಏನು? ಇನ್ನೂ ಅವನಿಗೆ ಮನಸ್ಸೊಳಗೆ ಹೃದಯದೊಳಗೆ ಹೃದಯಾಂತರಾಳದಲ್ಲಿ ಅವನಿಗೇನು ಕಲ್ಪನೆ ಇದೆ? ನಾನು ಇಲಿ. ಆ ರೀತಿಯಲ್ಲಿ ಇದು ನಗೆ ಬರುವಂಥ ಕಥೆ ಇರ್ಬೋದು. ಆದರೆ ನಮ್ಮ ಕಥೆಯು ಹೀಗೆ ಹೆಚ್ಚು ಕಡಿಮೆ. ನಾವು ಇಲಿ ಅಂತ ಭಾವಿಸುವುದಿಲ್ಲ. ಆದರೆ ಈ ಆಧ್ಯಾತ್ಮಿಕ ಅಜ್ಞಾನ, ನಿನ್ನೆ ನಾನು ನಿಮಗೆ ಅಧ್ಯಾತ್ಮ ಅಂದರೆ ಏನು ಅಂತ ಹೇಳಿದ್ದೆ. ಅಧ್ಯಾತ್ಮ ಅಂದರೆ ಒಳಗೆ ಬೆಳೆಯುವಂಥದ್ದು, ಒಳಗೆ ಒಳ್ಳೆಯ ಜ್ಞಾನ, ಒಳ್ಳೆಯ ಅರಿವು, ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ಪ್ರಜ್ಞೆ, ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಾವು ಅರಿತುಕೊಳ್ಳೋದು, ಆ ಪ್ರಕಾರವೇ ನಮ್ಮನ್ನು ನಾವು ನೋಡಿಕೊಳ್ಳುವಂಥದ್ದು. ಈ ಕಥೆಯಲ್ಲಿ ಒಬ್ಬ ಮನುಷ್ಯನಾದವನು ತಾನು ಮನುಷ್ಯ ಅಂತ ಭಾವಿಸಿದರೆ ಅದು ಒಳ್ಳೆಯದ ಕೆಟ್ಟದ? ಒಳ್ಳೆಯದು. ಅದು ಬಿಟ್ಕೊಂಡು ನಾನು ಇಲಿ ಅಂತ ಭಾವಿಸಿದರೆ ದೊಡ್ಡ ಪ್ರಮಾದ ಅಲ್ವೇ? ಆ ರೀತಿಯಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ಏನು ಹೇಳ್ತಾರಂದರೆ, ನಿಮಗೆ ನಿಜವಾದ ಅರಿವು ಬಂದಾಗ, ನಿಮಗೆ ನಿಜವಾಗಿ ಆತ್ಮಜ್ಞಾನ ಅಂತೇವೆ ಅದಕ್ಕೆ. ಆತ್ಮಜ್ಞಾನ ನಿಮಗೆ ಬಂದಾಗ ಹೇಗಿರುತ್ತೆ ಗೊತ್ತೇ? ಎಲ್ಲರ ಥರ ನೀವು ಊಟ ಮಾಡ್ತೀರಾ, ನಿದ್ರೆ ಮಾಡ್ತೀರಾ, ಎಲ್ಲರ ಥರ ನಿಮಗೂ ಒಂದು ಕುಟುಂಬ, ಹೆಂಡತಿ ಮಕ್ಕಳು ಆಗ್ಬೋದು, ಅದೇನು ಚಿಂತೆ ಇಲ್ಲ. ಆದರೆ ಅನಾವಶ್ಯಕವಾಗಿ ನನಗೆ ಅದು ಸಿಗದಿದ್ದರೆ, ಪ್ರಶಸ್ತಿ ಸಿಗದಿದ್ದರೆ ನಾನೇನೂ ಪ್ರಯೋಜನ ಇಲ್ಲ, ನಾನು 10 ದೇಶಗಳಿಗೆ ಸುತ್ತಿ ಬಂದ ಹೊರತು ನನ್ನ ಜೀವನ ವ್ಯರ್ಥ, ಇದೆಲ್ಲ ನಾನು ಇಲಿ ಅಂತ ಭಾವಿಸಿದ ಹಾಗೆ. ನೀವು 10 ದೇಶಗಳಿಗೆ ಹೋಗಿ ಅಥವಾ ಯಾವ ಹುಟ್ಟಿನ ಊರಿದೆಯೋ ಹುಟ್ಟಿದ ಊರಲ್ಲೇ ಇಡೀ ಜೀವನ ಕಳೆಯಿರಿ.
ದೇವರ ದೃಷ್ಟಿಯಲ್ಲಿ ನೀವೇನು ಕಡಿಮೆ ಅಲ್ಲ. ಯಾಕಂದರೆ ಒಂದೇ ಊರಲ್ಲಿದ್ದರಾ ಅಥವಾ ರಷ್ಯಾ ಇಂಗ್ಲೆಂಡ್ಗೆಲ್ಲ ಹೋಗಿ ಬಂದ್ರಾ, ಅದು ಒಂದು ಸೈಡ್ ಶೋ ಅಂತಾರೆ. ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ. ಊಟದಲ್ಲಿ ಉಪ್ಪಿನಕಾಯಿ ಇದ್ದರೆ ಒಳ್ಳೆಯದು, ಉಪ್ಪಿನಕಾಯಿ ಇಲ್ದಿದ್ರೆ ಯಾರು ಸತ್ತು ಬೀಳ್ತಾರೆ. ಉಪ್ಪಿನಕಾಯಿ ನಿಮಗೆ 1 ವರ್ಷ ಸುವರ್ಣಮುಖಿ ಆಶ್ರಮದಲ್ಲಿ ಯಾವುದೋ ಕಾರಣದಿಂದ ಅಥವಾ ಸರ್ಕಾರ ಒಂದು ನಿಯಮ ತಂದಿತು, ಶಾಲೆ ಮಕ್ಕಳು ಉಪ್ಪಿನಕಾಯಿ ತಿನ್ನಬಾರ್ದು ಅಂತ. ನಮ್ಮ ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರೊಂದು ಶಾಸನ ಮಾಡಿದರು, ಅಥವಾ ಡೆಲ್ಲಿಯಲ್ಲಿ ಮೋದಿ ಅವರೊಂದು ಶಾಸನ ಮಾಡಿದರು. ಹೈಸ್ಕೂಲ್ ಮಕ್ಕಳಿಗೆ ಈಗ ಈ ಒಂದು ಮುಂದಿನ 12 ತಿಂಗಳು ಉಪ್ಪಿನಕಾಯಿ ಕೊಡಬೇಡಿ ಅಂತ. ಮಕ್ಕಳಿಗೆ ಮಾತ್ರ, ಟೀಚರ್ಸಿಗೆ, ಸ್ವಾಮೀಜಿಗೆ, ಅಪ್ಪಾಜಿಗೆ, ಎಲ್ಲರಿಗೆ ಅವರಿಗೆಲ್ಲ ಕೊಡಬೇಕು, ಮಕ್ಕಳಿಗೆ ಮಾತ್ರ ಇಲ್ಲ. ಆಗೊಂದು ಶಾಸನ ಮಾಡಿದ್ರು ಅಂತ ಇಟ್ಕೊಳ್ಳಿ. 1 ವರ್ಷದ ನಂತರ ನೀವೆಲ್ಲ ಸೊರಗಿ ಬಹಳ ತೆಳ್ಳಗಾಗಿ ಇನ್ನೇನು ಬಿದ್ದು ಬಿಡ್ತೀರ ಅಂತ ಆಗ್ತೀರಾ? ಏನಾಗಲ್ಲ. ಬಹುಶಃ ಕೆಲವ್ರದ್ದು ಆರೋಗ್ಯ ಉತ್ತಮ ಆಗ್ಬೋದು. ಆ ರೀತಿಯಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ವಿದೇಶಕ್ಕೆ ಹೋಗೋದು, ದೊಡ್ಡ ದೊಡ್ಡ ಪ್ರಶಸ್ತಿ ಪಡೆಯುವಂಥದ್ದು, ನಮ್ಮ ಚಿತ್ರ ಪೇಪರಲ್ಲಿ ಟಿ ವಿಯಲ್ಲೆಲ್ಲ ಬರೋದು, ಅದೆಲ್ಲ ಇದ್ದರೆ ಉಪ್ಪಿನಕಾಯಿ ಥರ. ಆ ರುಚಿ ಹೆಚ್ಚಿಸ್ತದೆ ಒಂದು ರೀತಿಯಲ್ಲಿ, ಆದರೆ ಅದು ಇಲ್ಲದಿದ್ದರೂ ನಡೆಯುತ್ತೆ. ಅದು ಜ್ಞಾನ. ಹೇಗೆ ಆ ಮನುಷ್ಯ ನಾನು ಇಲಿ ಅಲ್ಲ, ನಾನು ಮನುಷ್ಯ ಅಂತ ಅರಿತಾಗ ಅವನಿಗೆ ಭಯದಿಂದ ಮುಕ್ತಿ ಆಗ್ತದೆ, ಅವನಿಗೆ ಮತ್ತೆ ಭಯ ಇರುವುದಿಲ್ಲ. ಆ ಪ್ರಕಾರವಾಗಿ ನಿಮಗೆ ನಿಮ್ಮೊಳಗೆ ನೀವು ಪೂರ್ಣ ರೂಪದಲ್ಲಿ ವಿಕಾಸಗೊಂಡಾಗ ಈ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಅದರ ಬಗ್ಗೆ ಇದರ ಬಗ್ಗೆ ಜನರು ದುಃಖ ಪಡ್ತಾರೆ, ಚಿಂತೆ ಪಡ್ತಾರೆ, ಬೇಸರ ಪಡ್ತಾರೆ. ಮದುವೆ ಆದವರು ಒಂದು ರೀತಿ ಅಯ್ಯೋ ಈ ಕುಟುಂಬ, ಈ ಸಂಸಾರ, ಈ ಜವಾಬ್ದಾರಿಗಳು ಅಂತ ಪ್ರಪಂಚದಲ್ಲಿ. ಮದುವೆ ಆಗದಿದ್ದವರು ಮದುವೆ ಆದವರು ನೋಡಿ ಎಷ್ಟು ಸುಖವಾಗಿದ್ದಾರೆ ನೋಡಿ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನಮಗೆ ಯಾರೂ ಇಲ್ಲ ಅಂತ. ಒಂದು ನದಿಯ ಈ ಕಡೆ ನೀವು ನಿಂತಿದ್ದರೆ ನದಿ ಆ ಕಡೆ ಇರುವ ಹುಲ್ಲು ಬಹಳ ಹೆಚ್ಚು ಹಸಿರಾಗಿ ತೋರುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ಗ್ರಾಸ್ ಆನ್ ದಿ ಅದರ್ ಸೈಡ್ ಲುಕ್ಸ್ ಗ್ರೀನ್. ಅಥವಾ ನಿನ್ನೆ ನಾನು ಭಾಷಣ ಪ್ರಾರಂಭದಲ್ಲೇ ಹೇಳಿದ್ದೆ, ದೂರದ ಬೆಟ್ಟ ಅವ್ರು ಯಾವ ಶಬ್ದ ಉಪಯೋಗಿದ್ರು? ತಣ್ಣಗೆ, ನುಣ್ಣಿಗೆ ಅಂತ ಏನಾದರೆ ನುಣ್ಣಗೆ ಅಂದಿದ್ದಲ್ಲ ನನಗೇನು. ದೂರದ ಬೆಟ್ಟ ನುಣ್ಣಿಗೆ, ಹತ್ತಿರ ಹೋಗಿ ಅಲ್ಲೂ ಮುಳ್ಳು ಕಲ್ಲು ಎಂತೆಂಥ ಮೃಗಗಳು ಪ್ರಾಣಿಗಳು ಅದೆಲ್ಲ ಇರ್ತವೆ. ದೂರದಿಂದ ಎಷ್ಟು ಚೆಂದ ಇದೆಯಲ್ಲ. ಈ ಸುವರ್ಣಮುಖಿ ಆಶ್ರಮದಲ್ಲಿರೋ ಬದಲು ಅಲ್ಲಿ ನಮ್ಮ ಶಾಲೆ ಇದ್ದರೆ ಎಷ್ಟು ಚೆನ್ನಾಗಿತ್ತು. ನಿಮ್ಮ ಶಾಲೆ, ನಿಮ್ಮ ಕ್ಲಾಸಿಗೆ 2 ಸಿಂಹಗಳು ಬಂದು ಸೇರ್ತವೆ ಒಂದಿನ ಆ ಗುಡ್ಡದ ಮೇಲೆ, ತೋಳಗಳಿರ್ತವಲ್ಲಿ. ದೂರದ ಬೆಟ್ಟ ನುಣ್ಣಗೆ ಅನ್ನುವ ಹಾಗೆ. ಅಥವಾ ಇಂಗ್ಲೀಷ್ನಲ್ಲಿ ಗ್ರಾಸ್ ಆನ್ ದಿ ಅದರ್ ಸೈಡ್ ಆಫ್ ದಿ ರಿವರ್ ಈಸ್ ಗ್ರೀನರ್. ಗ್ರೀನರ್ ಅಂದ್ರೇನು? ಹೆಚ್ಚು ಹಸಿರು ಅಲ್ವಾ? ಗ್ರೀನ್ ಅಂದ್ರೇನು? ಹಸಿರು. ಗ್ರೀನರ್ ಹೆಚ್ಚು ಹಸಿರು. ನಮ್ಮ ಪೂಜ್ಯ ಚಿನ್ಮಯಾನಂದರು ಆ ಪ್ರಕಾರ ಹೇಳ್ತಿದ್ರು. ಬಿಗರ್, ಪರ್ಸೀವರ್, ಫೀಲರ್, ಥಿಂಕರ್ ಆ ಪ್ರಕಾರ ಹೇಳುತ್ತಾ ಅವರು ಭಗವದ್ಗೀತೆ ಮೇಲೆ ಮಾತಾಡುವಾಗ ಸಾವಿರಾರು ಮಂದಿಗೆ ನಗು ಬರೆಸ್ತಿದ್ರು. ಅದಿರಲಿ. ಯಾವ ರೀತಿಯಲ್ಲಿ ಸಾಮಾನ್ಯವಾಗಿ ಪ್ರಪಂಚದಲ್ಲಿ 100 ಕಾರಣಗಳಿಂದ ಜನರು ಅಳ್ತಿರ್ತಾರೆ. ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ ಅನ್ನುವ ಹಾಗೆ. ಮಕ್ಕಳಿದ್ದವರು ಒಂದು ರೀತಿ ಚಿಂತೆ ಮಾಡ್ತಾರೆ, ನನ್ನ ಮಗನಿಗೆ ಕೆಲಸ ಸಿಕ್ಕಲಿಲ್ಲ, ಮಗಳಿಗೆ ಮದುವೆ ಆಗಲಿಲ್ಲ, ಇನ್ನೂ ಆಗಲಿಲ್ಲ, ಮತ್ತೊಂದು ಆಗಲಿಲ್ಲ. ಮಕ್ಕಳಿದ್ದವರಿಗೆ ಒಂದು ರೀತಿ ಚಿಂತೆ, ಮಕ್ಕಳು ಇಲ್ಲದಿದ್ದವರಿಗೆ ನಮ್ಮ ಮನೆ ಖಾಲಿ, ಮೊದಲಿಂದೂ ಖಾಲಿ, ಈಗಲೂ ಖಾಲಿ, ಮುಂದೆಯೂ ಕೂಡ ಖಾಲಿ, ಏನಿದು ಅಂತ. ಅದಕ್ಕೋಸ್ಕರ ನಮ್ಮ ಕನ್ನಡದಲ್ಲಿ ಒಂದು ಹೇಳಿಕೆ ಇದೆ, ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ ಅಂತ. ಆದರೆ ಯಾವಾಗ ನಿಮ್ಮಲ್ಲಿ ಆತ್ಮವಿಕಾಸವಾಗ್ತದೆ, ಅಧ್ಯಾತ್ಮ ಜ್ಞಾನ ಬರುತ್ತೆ, ಯಾವಾಗ ನಿಮ್ಮಲ್ಲಿ ಒಳಗೆ ಒಂದು ಇನ್ನರ್ ಸ್ಟ್ರೆಂಗ್ತ್, ಅಂತಃಶಕ್ತಿ ಬರುತ್ತಲ್ಲ, ಇದ್ದರೂ ಚಿಂತೆ ಇಲ್ಲ. 12 ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಬೇಕಂತ ಇಟ್ಕೊಳ್ಳಿ. ಈಗೆಲ್ಲ ಆ ಥರ ಕಡಿಮೆ ಆಗಿದೆ, ಹಿಂದೆಲ್ಲ ಇರ್ತಿದ್ರು. 12 ಮಕ್ಕಳು ನೋಡ್ಕೊಳ್ಬೇಕು, ಚಿಂತೆ ಇಲ್ಲ. ಈ 12 ಮಕ್ಕಳು ದೇವರು ನಮಗೆ ಕೊಟ್ಟಂಥ ಸಂಪತ್ತಿ. ಆ ರೀತಿ ಅವರು ಹಿಂದೆ ಆನಂದದಲ್ಲಿರೋರಿದ್ದರು. ಅಥವಾ ಮಕ್ಕಳೇ ಇಲ್ಲ, ಸ್ವಂತ ಮನೆ ಇಲ್ಲ,
ಬಾಡಿಗೆ ಮನೆಯಲ್ಲೇ ಕೊನೆ ಉಸಿರಿನವರೆಗೂ ಅಂತ ಇಟ್ಕೊಳ್ಳಿ, ಚಿಂತೆ ಇಲ್ಲ. ನೋಡಿ ವ್ಯತ್ಯಾಸ. ಅಧ್ಯಾತ್ಮ ಜ್ಞಾನ ಇಲ್ಲದಿದ್ದರೆ ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಅಧ್ಯಾತ್ಮ ಜ್ಞಾನ ಇದ್ದರೂ ಚಿಂತೆ ಇಲ್ಲ, ಇಲ್ಲದಿದ್ದರೂ ಚಿಂತೆ ಇಲ್ಲ. ಯಾವುದು ಬೇಕು ನಿಮಗೆ? ಚಿಂತೆ ಇರುವ ಸ್ಥಿತಿ ಬೇಕೋ, ಚಿಂತೆ ಇಲ್ಲದಿರುವ ಸ್ಥಿತಿ ಬೇಕೋ? ಎಲ್ಲರೂ ಚಿಂತೆ ಇಲ್ಲದ ಸ್ಥಿತಿ ಬೇಕಂತೀರ. ಆ ರೀತಿ ನಾವೆಲ್ಲರೂ ಕೂಡ ಸಮಗ್ರ ಅಥವಾ ಪೂರ್ಣ ರೂಪದಲ್ಲಿ ಒಂದು ಉತ್ಕೃಷ್ಟತೆಯನ್ನು ಪಡಿಬೇಕು. ಪೂರ್ಣ ರೂಪದಲ್ಲಿ. ಬರೇ ಓದೋದ್ರಲ್ಲಿ ಒಳ್ಳೆಯದು, ಅದು ಕೆಲಸಕ್ಕೆ ಬಾರ್ದವನು ಅಂತ. ಓದಿ ಓದಿ ಮರುಳಾದ ಕೂಚುಬಟ್ಟ, ಓದದಿದ್ದ ರೈತ ನಮಗೆ ಅನ್ನ ಕೊಟ್ಟ ಅಂತ ಒಂದು ಹೇಳಿಕೆ ಇತ್ತು. ಆ ಪ್ರಕಾರ ಆಗಬಾರ್ದು. ಓದಿನಲ್ಲಿಯೂ ಸಾಕಷ್ಟು ಯಥಾಶಕ್ತಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಬೇಕು. ಅದೇ ಥರ ಆಟದಲ್ಲಿ, ಓಟದಲ್ಲಿ, ಅದೇ ಥರ ಜನಸಂಪರ್ಕದಲ್ಲಿ ಒಳ್ಳೆ ರೀತಿ ಮಾತಾಡುವ ಕಲೆಯನ್ನು ನೀವು ಕಲ್ತ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಸಂಬಂಧಗಳನ್ನು ಇಟ್ಕೊಳ್ಳುವ ಹಾಗೆ. ಅಧ್ಯಾತ್ಮದಲ್ಲಿ ಇನ್ನೊಂದು ಭಾಗ ಹೇಳಿ ಮುಗಿಸ್ತೀನಿ. ನಾವು ಚಂದ ಇದ್ದರೆ ಸಾಲದು, ಪರೋಪಕಾರವನ್ನು ಕಲಿಬೇಕು. ಪರೋಪಕಾರದ ಹೆಸರಲ್ಲಿ ನಮಗೆ ನಾಳೆ ಊಟ ಇಲ್ಲ ಆ ಥರ ನಾವು ಹೇಳ್ತಾ ಇಲ್ಲ. ನಾವು ತಿನ್ನಬೇಕು, ಇತರರಿಗೂ ಕೂಡ ಯಥಾಶಕ್ತಿ ತಿನ್ನಿಸಬೇಕು. ಆ ಪ್ರಕಾರವಾಗಿ ಸಮತೋಲನ, ನಿಮ್ಮ ಜೀವನದಲ್ಲೊಂದು ಸಮತೋಲನ ಬರುತ್ತೆ. ಅದೇ ಜೀವನದ ಸಾರ್ಥಕತೆ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಮುಂದುವರಿಯಬೇಕು. ನಾಳೆ ಇದರ ಮೇಲೆ ಇನ್ನೂ ಸ್ವಲ್ಪ ಹೇಳೋಣವಂತೆ. ಹರಿ ಓಂ.